ಎಲ್ಲಾ ಗೃಹಲಕ್ಷ್ಮಿರಿಗೂ ಸಿಹಿ ಸುದ್ದಿ, 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗಲು ಶುರುವಾಗ್ತಾ ಇದೆ. ಹೌದು, ಬಾಕಿ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಮೇ ತಿಂಗಳ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿಯರಿಗೆ ಬರಲಿದೆ ಗುಡ್ ನ್ಯೂಸ್. ಇನ್ನೊಂದು ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ದಿನ ಗ್ಯಾಸ್ ಸಿಲಿಂಡರ್ ಬೆಲೆ 913 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹೌದು, ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ದೊಡ್ಡ ಒಂದು ಶಾಕಿಂಗ್ ಸುದ್ದಿ. ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಮುಗಿತಾ ಇದ್ದಂತೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಹೋಟೆಲ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದವರಿಗೂ ಕೂಡ ದೊಡ್ಡ ಶಾಕಿಂಗ್ ಸುದ್ದಿ. ಇನ್ನೊಂದು ಕಡೆಗೆ ಗ್ರಾಹಕರಿಗೂ ಕೂಡ ಬರೆ ನಾಳೆಯಿಂದಲೇ ಎಲ್ಲಾ ಊಟ ತಿಂಡಿ ಹೋಟೆಲ್ ದರ ಏರಿಕೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಹಾಗಾದ್ರೆ ಎಷ್ಟು ಏರಿಕೆ ಆಗುತ್ತೆ ಕಂಪ್ಲೀಟ್ ಆಗಿ ರಿಪೋರ್ಟ್ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಮತ್ತೆ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ವೀಕ್ಷಕರೇ, ಮತ್ತೆ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಘೋಷಣೆ ಮಾಡಿದ್ದಾರೆ. ಸಂಧಾನ ಸಭೆ ವಿಫಲವಾಗಿದ್ದ ಹಿನ್ನೆಲೆ ಈ ಒಂದು ಮತ್ತೆ ಮುಷ್ಕರ ಮಾಡಲು ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಹೀಗಾಗಿ ನೀವು ಕೂಡ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಬಸ್ ಸಂಚಾರ ಯಾವಾಗ ಬಂದ್ ಆಗ್ಬಹುದು ನೋಡೋಣ ಬನ್ನಿ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಗುಡುಗು ಮಿಂಚು ಸಹಿತ ಮಳೆ ಆಗ್ತಾ ಇದೆ. ಎಸ್ಪೆಷಲಿ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಈ ಒಂದು ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಭಾಗದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ಗುಡುಗು ಮಿಂಚು ಬೀಳುವಾಗ ಹಳೆಯ ಗೋಡೆಗಳ ಕೆಳಗಡೆ ನಿಲ್ಲಬೇಡಿ, ಮರದ ಕೆಳಗಡೆ ನಿಲ್ಲಬೇಡಿ ಅಂತಾನೂ ಕೂಡ ಈಗಾಗಲೇ ಒಂದು ಸೂಚನೆ ಕೊಡಲಾಗಿದೆ. ವೀಕ್ಷಕರೇ, ಬೆಂಗಳೂರಲ್ಲಿ ಮಹಾಮಳೆಗೆ 10 ಜನರು ದುರಂತ ಸಾವನ್ನಪ್ಪಿದ್ದಾರೆ ಅಂತಾನೂ ಕೂಡ ಹೇಳಬಹುದು. ಈ ಒಂದು ಮಹಾಮಳೆಯಿಂದಾಗಿ ಗುಡುಗು ಮಿಂಚು ಸಮೇತ ಭಾರಿ ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಎಚ್ಚರವಾಗಿರ್ಬೇಕು ಅಂತ ಕೂಡ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರೆಗೂ ಕೂಡ ಇಂದಿರಾ ಕಿಟ್ ವಿತರಣೆ ಯಾವಾಗ, ಇದರ ಬಗ್ಗೆನೂ ಕೂಡ ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನು BPL ಕಾರ್ಡ್ ಇದ್ದವರಿಗೆ ಮತ್ತು ರೇಷನ್ ಕಾರ್ಡ್ ಇದ್ದವರೆಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನೋಡಿ ವೀಕ್ಷಕರೇ, ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ, ವಿಡಿಯೋನ ಮಿಸ್ ಮಾಡಬೇಡಿ. ಅದಕ್ಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದೆ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಅದಕ್ಕಂದ್ರೆ ತುಂಬಾ ಜನ ಲೈಕ್ ಮಾಡ್ತಾ ಇಲ್ಲ, ಕೇವಲ ನೋಡ್ತಾರೆ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ನೀವು ಕೊಡಬಹುದು. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, ಎದಕ್ಕಂದ್ರೆ ನೋಡಿ, ಮೊನ್ನೆ ತಾನೇ 28ನೇ ಕಂತು ಹಣ ಜಮೆ ಆಗಿದೆ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ. ನಿಮಗೂ ಕೂಡ 28ನೇ ಕಂತು ಹಣ ಬಂದಿದ್ರೆ ಓಕೆ, 29ನೇ ಕಂತು ಹಣ ಈಗ ಜಮೆ ಕೂಡ ಆಗ್ತಾ ಇದೆ. ವೀಕ್ಷಕರೇ, ಇದು ಒಂದು ಗುಡ್ ನ್ಯೂಸ್ ಆಗಿರೋದ್ರಿಂದ ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ಅಕೌಂಟ್ಗೆ ಹಣ ಬಂದಿದೆ ಅವರು ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಬಂದಿಲ್ಲ ಅಂದವರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ವೀಕ್ಷಕರು, ಇದರಿಂದ ತುಂಬಾ ಜನರಿಗೆ ಸಹಾಯವಾಗುತ್ತೆ. ನೋಡಿ, 28ನೇ ಕಂತಿನ ಹಣ ಬಿಡುಗಡೆ ಮತ್ತು ಜಮೆ ಆಗಿರೋ ಬಗ್ಗೆ ಅಧಿಕೃತ ಅಪ್ಡೇಟ್ ಇದೆ. ಆದ್ರೆ 29ನೇ ಕಂತು ಹಣ ಬಿಡುಗಡೆ ಆಗಿದೆ ಎಂಬುದಕ್ಕೆ ಸರ್ಕಾರದಿಂದ ಅಧಿಕೃತ ಅಪ್ಡೇಟು ಇನ್ನೂ ಕೂಡ ನಮಗೂ ಬಂದಿಲ್ಲ. ವೀಕ್ಷಕರೇ, ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡ್ತಾ ಇರೋದು 29ನೇ ಕಂತು ಬಂದಿದೆ, 30ನೇ ಕಂತು ಬಂದಿಲ್ಲ ಅಂತ. ನೋಡಿ, 30ನೇ ಕಂತು ಬಂದಿಲ್ಲ ಅಂದ್ರೆ 29ನೇ ಕಂತು ಬಂದಿದೆ ಅಂತ ಅರ್ಥ ಆಗುತ್ತೆ. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇಲ್ಲಿ ಇರುವಂತದ್ದು. ವೀಕ್ಷಕರೇ, ಈ ಒಂದು ಯೋಜನೆ ಪ್ರಾರಂಭವಾಗಿ 32 ತಿಂಗಳಾಗ್ತಾ ಇದೆ. ಸರ್ಕಾರ ಇಲ್ಲಿವರೆಗೂ 32 ಕಂತು ಕೊಡಬೇಕಾಗಿತ್ತು. ಆದ್ರೆ ಇನ್ನು 28, 29 ಕಂತಿನಲ್ಲಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇದೇ ತರ ಸರ್ಕಾರ ಬಾಕಿ ಕಂತು ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊನ್ನೆ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಗೃಹಲಕ್ಷ್ಮಿ ಯೋಜನೆದ್ದು 2 ತಿಂಗಳದ್ದು 3 ತಿಂಗಳದ್ದು ಬಾಕಿ ಇರಬಹುದು, ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಗೃಹಲಕ್ಷ್ಮಿ ಅಕೌಂಟ್ಗೆ 28ನೇ ಕಂತು ಹಣ ಕೂಡ ಜಮೆ ಆಗಿತ್ತು. ವೀಕ್ಷಕರೇ, ಈಗ 29ನೇ ಕಂತು ಹಣ ಕೂಡ ಬಾಕಿ ಕಂತು ಜಮೆ ಆಗ್ತಾ ಇದೆ. ಇನ್ನು ಪ್ರತಿ ತಿಂಗಳು ಒಂದು ಕಂತು ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಈಗ ನೋಡಿ, ಮೇ ತಿಂಗಳು ಕೂಡ ಪ್ರಾರಂಭವಾಯಿತು. ಮೇ ತಿಂಗಳದ್ದು ಕೂಡ ಒಂದು ಕಂತು ಹಣ ಬಿಡುಗಡೆ ಆಗುತ್ತೆ. ಇದು 30ನೇ ಕಂತು ಆಗಿದ್ರೆ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿ ಹಣ ಮೇ ತಿಂಗಳು ಮುಗಿಯೋ ಒಳಗೆ ಜಮೆ ಆಗಬಹುದು. ಈ ಒಂದು ಯೋಜನೆ ಪ್ರಾರಂಭವಾಗಿ 32 ಕಂತಾಗಿದ್ರು ಕೂಡ ಇಲ್ಲಿವರೆಗೂ ಸರ್ಕಾರ 29ನೇ ಕಂತಿನವರೆಗೂ ಇರಬಹುದು. ಹೀಗಾಗಿ 30ನೇ ಕಂತು ಈಗ ಬಿಡುಗಡೆ ಆದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿ ಹಣ ಬಂದಂತಾಗುತ್ತೆ. ಇನ್ನು ಮುಖ್ಯವಾಗಿ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಸಾಲಕ್ಕೆ ಬ್ಯಾಂಕ್ನವರು ಕಡಿತ ಮಾಡುವಂತಿಲ್ಲ. ಮೈಕ್ರೋ ಫೈನಾನ್ಸ್ ಗಳಾಗಿರ್ಬೋದು, ಅದೇ ತರ ಸಾಲ ವಿತರಣೆ ಮಾಡೋ ಕಂಪನಿಗಳು ಆ ಒಂದು ಸಾಲಕ್ಕೋಸ್ಕರ ಆ ಒಂದು ಗೃಹಲಕ್ಷ್ಮಿ ಹಣವನ್ನ ಬಡ್ಡಿ ರೂಪದಲ್ಲಿ ಕಡಿತ ಮಾಡುವಂತಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಾಗಿದೆ, ಸಾಲ ಮಾಡಿರ್ತಾರಲ್ಲ, ಸಾಲ ಮಾಡಿದ್ಮೇಲೆ ಅದಕ್ಕೆ ಬಡ್ಡಿ ಅಂತ ಇರುತ್ತೆ, ಮತ್ತೆ ಇಂಟ್ರೆಸ್ಟ್ ಮತ್ತೆ ಅಸಲು ಕೊಟ್ಟೋದಿರುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ
ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದ್ದಂತೆ ಆ ಒಂದು ಹಣವನ್ನ ಆ ಒಂದು ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಮ್ಮ ಒಂದು ಅಕೌಂಟ್ಗೆ ಜಮೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಒಂದು ಹಣವನ್ನ ಡೆಬಿಟ್ ಮಾಡ್ಕೊಂಡಿದ್ದಾರೆ. ಈ ತರ ಮಾಡುವಂತಿಲ್ಲ. ಸರ್ಕಾರಿ ಯೋಜನೆಗಳ ಒಂದು ನೇರ ಲಾಭ ಅದು ಗೃಹಲಕ್ಷ್ಮಿಯರಿಗೆ ಸಿಗಬೇಕು. ಹೀಗಾಗಿ ಸಾಲಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮೆ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಒಟ್ಟು 79 ಕೋಟಿ ರೂಪಾಯಿ ಹಣ ಮೃತಪಟ್ಟವರ ಅಕೌಂಟ್ಗೆ ಹೋಗಿತ್ತಲ್ಲ, ಅದನ್ನ ಸರ್ಕಾರ ವಾಪಸ್ ಪಡೆಯಲು ನಿರ್ಧಾರ ಮಾಡಿದೆ. ಕೆಲವು ಗೃಹಲಕ್ಷ್ಮಿಯವರು ಮೃತಪಟ್ಟಿದ್ದಾರೆ. ಯೋಜನೆಗೆ ಜಾಯಿನ್ ಆದ ಬಳಿಕ ಅಂತವರ ಖಾತೆಯಿಂದ ಸರ್ಕಾರ ಈಗ ಹಣ ವಾಪಸ್ ತೆಗೆಯಲು ಒಂದು ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ವೀಕ್ಷಕರೇ, ಎರಡನೇದಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಏರಿಕೆ ಆಗಿದೆ. ಹೌದು, ಚುನಾವಣೆ ಮುಗಿತಾ ಇದ್ದಂತೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ನೋಡಿ ವೀಕ್ಷಕರೇ, ಪ್ರತಿ ತಿಂಗಳು ಮೊದಲನೇ ದಿನದಂದು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಭಾರತದಲ್ಲಿ. ಹೀಗಾಗಿ ಚುನಾವಣೆಗಳು ಹೋದ ತಿಂಗಳು ನಡೆದಿದೆ, ಏಪ್ರಿಲ್ ತಿಂಗಳು ಕೊನೆದರಲ್ಲಿ. ಆದ್ರೆ ಮೇ ತಿಂಗಳ ಮೊದಲ ದಿನವೇ ಎಲ್ಲಾ ಕಂಪನಿಗಳು ಕೂಡ ಇಲ್ಲಿ ಒಂದು ಬೆಲೆಯನ್ನ ಪರಿಷ್ಕರಣೆ ಮಾಡೋದ್ರಿಂದ 1ನೇ ತಾರೀಕಿಗೆ ಬೆಲೆ ಬರಲೇಬೇಕಾಗಿತ್ತು. ಹೀಗಾಗಿ ನೋಡಿ, ಜಾಗತಿಕ ಯುದ್ಧ ಪರಿಣಾಮ, ಅಮೆರಿಕ ಇರಾನ್ ಯುದ್ಧ ಪರಿಣಾಮ ಭಾರತಕ್ಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ನಮಗೂ ಗೊತ್ತು, ಕೇಂದ್ರ ಸರ್ಕಾರಕ್ಕೂ ಗೊತ್ತು, ಕರ್ನಾಟಕ ಸರ್ಕಾರಕ್ಕೂ ಕೂಡ ಗೊತ್ತು. ವೀಕ್ಷಕರೇ, ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಒಂದೇ ದಿನ 913 ರೂಪಾಯಿ ಏರಿಕೆ ಆಗಿದೆಯಲ್ಲ, ಇದು ಖಂಡನೀಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಹೋಟೆಲ್ ಮಾಲೀಕರು ಕೂಡ ಕಂಗಾಲಾಗೋಗಿದ್ದಾರೆ. ಇನ್ನು ಹೋಟೆಲ್ ತಿಂಡಿ, ಊಟ ಎಲ್ಲ ಬೆಲೆ ಏರಿಕೆ ಆಗೋ ನಿರೀಕ್ಷೆ ಇದೆ. ಎದಕ್ಕಂದ್ರೆ ನೋಡಿ, ಯಾವಾಗೆಲ್ಲ ಈ ಒಂದು ಕಚ್ಚಾ ತೈಲ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮತ್ತು ಗ್ಯಾಸ್ ಬೆಲೆ ಏರಿಕೆ ಆದ್ರೆ ಅದರ ನೇರ ಪರಿಣಾಮ ಗ್ರಾಹಕರಿಗೂ ಕೂಡ ಬೀಳುತ್ತೆ, ಮತ್ತೆ ಹೋಟೆಲ್ ಮಾಲೀಕರಿಗೂ ಕೂಡ ಸಂಕಷ್ಟ ಅಂತ ಹೇಳ್ಬಹುದು. ಆದ್ರೆ ಹೆಚ್ಚುವರಿ ಇದು ಗ್ರಾಹಕರಿಗೆ ಬೀಳುತ್ತೆ. ಎದಕ್ಕಂದ್ರೆ ಗ್ರಾಹಕರೇ ತಾನೇ ಹೋಟೆಲ್ಗೆ ಹೋಗಿ ಊಟ ತಿಂಡಿ ಮಾಡ್ತಾರೆ. ಇದು ಹೋಟೆಲ್ ಮಾಲೀಕರು ಏನ್ ಮಾಡ್ತಾರೆ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗ್ತದಂತೆ ಅವರ ಹತ್ರ ಇರುವ ಊಟ ತಿಂಡಿಗಳ ಬೆಲೆಯಲ್ಲಿ ಏರಿಕೆಯನ್ನ ಮಾಡಿ ಅದನ್ನ ಸಮತೋಲನ ಮಾಡ್ತಾರೆ. ವೀಕ್ಷಕರೇ ನೋಡಿ, ಈಗ ಹೋಟೆಲ್ ಊಟ ತಿಂಡಿ ಅಂದ್ರೆ ನೋಡಿ, ನೀವು ಚಾ, ಕಾಫಿ, ಟೀ ಏನ್ ಬೇಕಾದ್ರೂ ಕುಡ್ರಿ, ನಾಳೆಯಿಂದ ಮತ್ತು ಇನ್ನು ಒಂದು ವಾರದಲ್ಲಿ ಬೆಲೆ ಎಲ್ಲ ₹1, ₹2, ₹5 ಅಷ್ಟು ಏರಿಕೆ ಆಗುತ್ತೆ. ಇನ್ನು ಇಡ್ಲಿ, ವಡಾ, ದೋಸೆ, ಪೂರಿ ಇದರದ್ದು ಬೆಲೆ ಕೂಡ ₹5 ರಿಂದ ₹10 ಏರಿಕೆ ಆಗಬಹುದು. ಮತ್ತೊಂದು ಕಡೆಗೆ ಊಟ ತಿಂಡಿ ಬೆಲೆ ಕೂಡ ಬರೋಬ್ಬರಿ ₹10 ರಿಂದ ₹20 ಅಷ್ಟು ಏರಿಕೆ ಆಗೋ ನಿರೀಕ್ಷೆ ಇದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ಏರಿಕೆ ಆಗಿದೆ ಅದನ್ನು ಕೂಡ ಹೇಳ್ತೇವೆ. ಇನ್ನು PNG ಸಂಪರ್ಕ ಇದ್ದವರು ಕೂಡಲೇ ಒಂದು ಗ್ಯಾಸ್ ಸಿಲಿಂಡರ್ ನ ವಾಪಸ್ ಕೊಡಬೇಕು. ಅಂದ್ರೆ ನಿಮ್ಮ ಮನೆ ಹತ್ರ ಪೈಪ್ಡ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೆ, ಪೈಪ್ ಲೈನ್ ನ್ಯಾಚುರಲ್ ಗ್ಯಾಸ್ ಇದ್ರೆ, LPG ಸಂಪರ್ಕ ಎರಡು ಇದ್ರೆ ನೀವು LPG ಗ್ಯಾಸ್ ಅನ್ನ ಒಂದು ವಾಪಸ್ ಕೊಡಬೇಕು. ಈಗ ಇಂಥ ಮನೆಗಳನ್ನ ಪತ್ತೆ ಹಚ್ಚೋ ಪ್ರಕ್ರಿಯೆ ಸರ್ಕಾರ ಚುರುಕು ಮಾಡಿದೆ. ಸರ್ಕಾರದ ಆದೇಶದ ಪ್ರಕಾರ ಏನಿದೆ ಅಂದ್ರೆ, PNG ಸೌಲಭ್ಯವಿರೋ ಗ್ರಾಹಕರು ಸಬ್ಸಿಡಿ ಸಹಿತ LPG ಸಂಪರ್ಕ ಹೊಂದೋದನ್ನ ನಿಷೇಧ ಮಾಡಲಾಗಿದೆ ವೀಕ್ಷಕರೇ. ಹೀಗಾಗಿ ಅಡುಗೆ ಅನಿಲದ ದುರುಪಯೋಗ ತಡೆಯಲು ಇದನ್ನ ತೀರ್ಮಾನ ತಗೊಂಡಿದ್ದಾರೆ. ಅಂದ್ರೆ ನಿಮ್ಮ ಮನೆಯಲ್ಲಿ PNG ಪೈಪ್ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೆ ಅದು ನೀವು ಆನ್ ಮಾಡಿಸಬೇಕು ಅಥವಾ ನೀವು ತಗೋಬೇಕಾಗುತ್ತೆ. ನೀವು ಗ್ಯಾಸ್ ಸಿಲಿಂಡರ್ ಫಿಸಿಕಲ್ ಇಟ್ಕೊಳ್ಳುವಂತಿಲ್ಲ. ಒಂದು ವೇಳೆ ಇದ್ರೆ ಅದನ್ನು ವಾಪಸ್ ಕೊಡಬೇಕು. ಮತ್ತೆ ಮುಂದಿನ ತಿಂಗಳಿನಿಂದ ಈ ಒಂದು ಗ್ಯಾಸ್ ಸಿಲಿಂಡರ್ ವಿತರಣೆ PNG ಇದ್ದವರಿಗೆ ಕೊಡಲ್ಲ ಅಂತಾನು ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ ಈ KYC ಕೂಡ ಕಡ್ಡಾಯವಾಗಿ ಮಾಡಿಸಿರಬೇಕು. ಇಲ್ಲವಾದಲ್ಲಿ ಅಂತವರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ. ಇನ್ ಮುಂದೆ OTP ಆಧಾರಿತ ವಿತರಣೆ ಇರುತ್ತೆ, ನಾರ್ಮಲ್ ವಿತರಣೆ ಇರೋದಿಲ್ಲ ಅಂತಾನು ಕೂಡ ಹೇಳಲಾಗಿದೆ. ಅಂದ್ರೆ OTP ವಿತರಣೆ ಮೂಲಕವೇ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ. ಇನ್ನು ನೋಡಿ ವೀಕ್ಷಕರೇ, ಒಂದೇ ದಿನ ₹913 19 kg ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗಿದೆ. ಈಗ ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಅಂದ್ರೆ ಬರೋಬ್ಬರಿ ₹3,153. ನಿನ್ನೆ ಬರೋಬ್ಬರಿ ₹2,162 ಇತ್ತು. ಇವತ್ತು ₹991, ₹993 ಅಷ್ಟು ಏರಿಕೆ ಆಗಿದೆ. ಹೀಗಾಗಿ ಇದ್ರದ್ದು ಬೆಲೆ ₹3,153. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿಲ್ಲ, ಯಥಾಸ್ಥಿತಿ ₹915. ಹೋದ ತಿಂಗಳದ್ದೇ ಅದೇ ಒಂದು ಬೆಲೆ ಈಗ ಕಂಟಿನ್ಯೂ ಇದೆ. ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಮತ್ತೆ ಬಸ್ ಸಂಚಾರ ಬಂದ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ನಡೆಸಿರೋ ಸಂಧಾನ ಸಭೆ ವಿಫಲವಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸಾರಿಗೆ ನೌಕರರು ಮತ್ತೆ ಮೇ 20ನೇ ತಾರೀಕಿನಿಂದ, ಹೌದು ಇದೇ ಒಂದು ಮೇ 20ನೇ ತಾರೀಕಿನಿಂದ ಸಾರಿಗೆ ನೌಕರರು ಮತ್ತೆ ಈಗ ಮುಷ್ಕರ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ. ಹೀಗಾಗಿ ನೀವೇನಾದ್ರೂ 20ನೇ ತಾರೀಕಿನ ನಂತರ ಮತ್ತೇನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, ಇದು ಅನಿರ್ದಿಷ್ಟಾವಧಿ ಮುಷ್ಕರ ಇರೋದ್ರಿಂದ ತುಂಬಾ ಒಂದು ಲಾಂಗ್ ಟರ್ಮ್ ಮುಷ್ಕರ ನಡೀಬಹುದು. ಈಗಾಗಲೇ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿದ್ರು ಬೆಂಗಳೂರಲ್ಲಿ, ಮತ್ತೆ ಬೆಂಗಳೂರು ಚಲೋ ಅಂತಾನು ಕೂಡ ಮಾಡಿದ್ರು. ಮತ್ತೆ ಸಾರಿಗೆ ನೌಕರರು ಸರ್ಕಾರದ ಜೊತೆಗೆ ಸಂಧಾನ ಸಭೆಯಲ್ಲೂ ಕೂಡ ಭಾಗಿಯಾದ್ರು, ಎಲ್ಲಾ ಕೂಡ ಮಾಡಿದ್ರು. ಸರ್ಕಾರ ಬಾಕಿ ಒಂದು ಏನಿತ್ತ ಎಲ್ಲಾ ಒಂದು ಬೇಡಿಕೆಗಳನ್ನ ಈಡೇರಿಸುವುದಾಗಿ ಭರವಸೆ ಕೂಡ ಕೊಟ್ಟಿದೆ. ಅದರಂತೆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಆದ್ರೂ ಕೂಡ ಪೂರ್ತಿ ಒಂದು ನಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರ ಸ್ಪಂದಿಸಿಲ್ಲ, ಅರ್ಧಂಬರ್ಧ ಮಾಡಿದೆ. ಹೀಗಾಗಿ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಮತ್ತೆ ಮೇ 20ನೇ ತಾರೀಕಿನಿಂದ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರಂತೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, ನಿಮ್ಮ ಹತ್ತಿರ
BPL ಕಾರ್ಡ್ ಇದ್ರೆ, ಅಂತ್ಯೋದಯ ಕಾರ್ಡ್ ಇದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇನ್ ಮುಂದೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ನಿಮಗೆ ಕೊಡ್ತಾರೆ ಅಂತ ಘೋಷಣೆ ಮಾಡಿ 6 ತಿಂಗಳಾಯ್ತು. ಇನ್ನೂ ಕೂಡ ವಿತರಣೆ ಮಾಡಿಲ್ಲ. ಬಜೆಟ್ ನಲ್ಲೂ ಕೂಡ 6,200 ಕೋಟಿ ರೂಪಾಯಿ ಹಣವನ್ನ ಸರ್ಕಾರದಿಂದ ಈ ಒಂದು ಯೋಜನೆಗೆ ಅಂತ ಮೀಸಲಿಟ್ಟಿದ್ದಾರೆ. ವೀಕ್ಷಕರೇ, ಇನ್ನೂ ಕೂಡ ಡಿಲೇ ಆಗುತ್ತೆ, ಅಂದ್ರೆ ಇನ್ನು ಸ್ವಲ್ಪ ದಿನ ನೀವು ಕಾಯಬೇಕಾಗುತ್ತೆ. ಇಂದಿರಾ ಕಿಟ್ಟು ಮತ್ತಷ್ಟು ವಿಳಂಬವಾಗಬಹುದು ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಅಕ್ಕಿ ಬದಲು ಪೋಷಕಾಂಶ ಪದಾರ್ಥ ವಿತರಣೆ ಮಾಡುವ ಇಂದಿರಾ ಕಿಟ್ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಅನುಷ್ಠಾನ ಮತ್ತಷ್ಟು ವಿಳಂಬವಾಗಬಹುದು, ಅಂದ್ರೆ ಮುಂದಿನ ತಿಂಗಳು ನಿಮಗೆ ಸಿಗಬಹುದು. ಈ ತಿಂಗಳು ಕೂಡ ಸಿಗೋದು ಡೌಟ್ ಅಂತಾನೂ ಕೂಡ ಹೇಳಲಾಗಿದೆ. ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ ಮತ್ತು ಉಪ್ಪು ಈ 4 ವಸ್ತುಗಳನ್ನ ಖರೀದಿ ಮಾಡಿರೋ ಟೆಂಡರ್ ಪ್ರಕ್ರಿಯೆ ಇನ್ನೂ ಕೂಡ ಮುಗ್ದೇ ಇಲ್ಲ. ಹೀಗಾಗಿ ಇನ್ನು ವಿತರಣೆ ಡಿಲೇ ಆಗ್ಬಹುದು, ವಿಳಂಬವಾಗಬಹುದು ಅಂತ ಹೇಳಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗಬಾರ್ದು ಅಂತ ಪ್ರತಿಯೊಂದು ಇಂದಿರಾ ಕಿಟ್ ಮೇಲೂ ಕೂಡ QR ಕೋಡ್ ಅನ್ನ ಅಳವಡಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. QR ಕೋಡ್ ಹಾಕಿದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿದಾಗ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ವೀಕ್ಷಕರೇ, ಹೀಗಾಗಿ ಇಂದಿರಾ ಕಿಟ್ ವಿತರಣೆಗೆ ಇದು ಹೊಸ ಒಂದು ಪರಿಷ್ಕರಣೆ ಮಾಡಿರೋ ಯೋಜನೆ ಆಗಿರೋದ್ರಿಂದ ಚಾಲ್ತಿಯಲ್ಲಿ ಬರ್ಬೇಕಾದ್ರೆ ಇನ್ನು ಸ್ವಲ್ಪ ದಿನ ಬೇಕಾಗಿ ಬರಬಹುದು ಅಂತ ಹೇಳಲಾಗಿದೆ. ಇನ್ನು BPL ಕಾರ್ಡ್ ಇದ್ದವರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 75 ವರ್ಷ ಮೇಲ್ಪಟ್ಟವರಿಗೆ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಮನೆ ಬಾಗಿಲಿಗೆ ಪಡಿತರವನ್ನ ತಲುಪಿಸಲಾಗುತ್ತೆ. ಈಗ ನೋಡಿ, ಬಿಸಿಲು ಪ್ರಮಾಣ ತುಂಬಾ ಜಾಸ್ತಿ ಇದೆ. ಆ ಬಿಸಿಲಿನಲ್ಲಿ ನಿಂತು ಕೆಲವರಿಗೆ ಸನ್ ಸ್ಟ್ರೋಕ್ ಆಗುತ್ತೆ. 75 ವಯಸ್ಸು ಮೇಲ್ಪಟ್ಟವರು ಸಾಲಲ್ಲಿ ಕ್ಯೂ ಅಲ್ಲಿ ನಿಲ್ಲೋದು, ಅವರಿಗೆ ಸನ್ ಸ್ಟ್ರೋಕ್ ಆಗ್ಬಹುದು, ಚಕ್ರ ಬರಬಹುದು. ಈ ತರ ಆಗ್ಬಾರ್ದು ಅಂದ್ರೆ ನೀವು ಮನೆ ಬಾಗಿಲಿಗೆ ಪಡಿತರವನ್ನ ಪಡ್ಕೋಬಹುದು. ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧಾ ಯೋಜನೆ ಮೂಲಕ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ. 75 ವರ್ಷ ಮೇಲ್ಪಟ್ಟಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಪಡಿತರವನ್ನ ವಿತರಣೆ ಮಾಡಲಾಗುತ್ತೆ ಅನ್ನ ಸುವಿಧಾ ಯೋಜನೆ ಮೂಲಕ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮತ್ತು ಹಾಗೂ ನಿಮ್ಮ ಅನಿಸಿಕೆ ಕಮೆಂಟ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.